ಜನ್ಮದಲ್ಲಿ ಕೇತುಗ್ರಹ ಇರೋದ್ರಿಂದ ಹಿತಶತ್ರುಗಳ ಕಾಟ ಜಾಸ್ತಿ. ಸಂಬಂಧಿಕರೇ ನಿಮಗೆ ಶತ್ರುಗಳಾಗಿರ್ತಾರೆ. ನೀವು ಬೆಳವಣಿಗೆ ನೋಡಿ ಇಲ್ಲಸಲ್ಲದ ಹೊಟ್ಟೆ ಉರಿ ಪಡುವಂಥ ಜನಗಳಿಗೆ ಮಾಡಿಕೊಡ್ತಾರೆ. ಸಿಂಹರಾಶಿಗೆ ಶುಕ್ರನ ಯೋಗ ಫಲ ಜನವರಿ ತಿಂಗಳಲ್ಲಿ ಅನುಕೂಲವಾಗಿರುತ್ತೆ. ಅದೇ 6ನೇ ಮನೆಯಲ್ಲಿ ಬುಧನ ಯೋಗ ಫಲ ತುಂಬ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ. ಬುದ್ಧಿ ಬಹಳ ಚಾತುರ್ಯತೆಯಿಂದ ಇರುತ್ತೆ. ಹಣಕಾಸಿನ ಅನುಕೂಲತೆಗಳಿಂದ, ಸಾಲದ ಬಾಧೆಗಳಿಂದ ವಿಮುಕ್ತರಾಗಲಿಕ್ಕೆ ಅನುಕೂಲಗಳಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯ, ಜನವರಿ ತಿಂಗಳಲ್ಲಿ ಬರುವಂಥ ಮಾಸ ಭವಿಷ್ಯದಲ್ಲಿ ಸಿಂಹರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ಏನಾದರೂ ಬದಲಾವಣೆಗಳಾಯ್ತಾ ಗುರುಗಳೇ ಅಂತ ಅಂದರೆ ಒಂದು ರೀತಿಯಾದಂಥ ಬದಲಾವಣೆಗಳನ್ನು ನೋಡಬಹುದೇನು. ಆದರೆ ಅಷ್ಟಮದಲ್ಲಿರುವಂಥ ಶನಿಗ್ರಹ ಬದಲಾವಣೆಯೇನಾಗೋದಿಲ್ಲ. ಇನ್ನೂ 2 ವರ್ಷಗಳ ಕಾಲವಿರ್ತಾರೆ. ಜನ್ಮದಲ್ಲಿ ಬಂದಂತಹ ಕೇತುಗ್ರಹ ಬದಲಾವಣೆ ಸಿಂಹರಾಶಿಗೆ ಆಗೋದಿಲ್ಲ. 6ನೇ ಮನೆಯಲ್ಲಿ ಪಂಚಗ್ರಹಗಳ ಪ್ರವೇಶ, 6ನೇ ಮನೆಯಲ್ಲಿ 5 ಗ್ರಹಗಳ ಪ್ರವೇಶಗಳಿದ್ದು ಅದು ಒಂದು ರೀತಿಯಾದಂತಹ ಮಿಶ್ರ ಫಲವನ್ನು ಕೊಡುವಂಥದ್ದು ಸಿಂಹರಾಶಿಗಿದೆ. ಒಂದು ರಾಶಿಯಿಂದ ಶುಭ, ಒಂದು ರಾಶಿಯಿಂದ ಅಶುಭ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಸಿಂಹರಾಶಿಯವರಿಗೆ ನೋಡಿ, ಶನಿಯ ದೋಷ ಬಂದಾಗ ದಾಯಾದಿ ಕಲಹಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ. ತಂದೆ ಮಕ್ಕಳಲ್ಲಿ ಗಲಾಟೆ, ಗೊಂದಲಗಳು, ಮನಸ್ತಾಪಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ. ಜನ್ಮದಲ್ಲಿ ಕೇತುಗ್ರಹ ಇರೋದ್ರಿಂದ ಹಿತಶತ್ರುಗಳ ಕಾಟ ಜಾಸ್ತಿ. ಸಂಬಂಧಿಕರೇ ನಿಮಗೆ ಶತ್ರುಗಳಾಗಿರ್ತಾರೆ. ನೀವು ಬೆಳವಣಿಗೆ ನೋಡಿ ಇಲ್ಲಸಲ್ಲದ ಹೊಟ್ಟೆ ಉರಿ ಪಡುವಂಥ ಜನಗಳು ಸಿಂಹರಾಶಿಗೆ ಹೆಚ್ಚಿನದಾಗಿ ಆಗ್ತಾರೆ. ದೇಹದಲ್ಲಿ ಯಾವಾಗಲೂ ಸಹ ಆಯಾಸ, ಸುಸ್ತು, ಸಂಕಟದ ವಾತಾವರಣಗಳಿಂದ ಕೂಡಿರುವಂಥದ್ದು ಸಿಂಹರಾಶಿಗೆ ಹೆಚ್ಚಿನದಾಗಿರುತ್ತೆ. ಜೊತೆಯಲ್ಲಿ 6ನೇ ಮನೆಯಲ್ಲಿ ಬರುವಂತಹ ಶುಕ್ರ ಹಣಕಾಸಿನ ಅನುಕೂಲ ಸಿಂಹರಾಶಿಗೆ ಮಾಡಿಕೊಡ್ತಾರೆ. ಸಿಂಹರಾಶಿಗೆ ಶುಕ್ರನ ಯೋಗ ಫಲ ಜನವರಿ ತಿಂಗಳಲ್ಲಿ ಅನುಕೂಲವಾಗಿರುತ್ತೆ. ಅದೇ 6ನೇ ಮನೆಯಲ್ಲಿ ಬುಧನ ಯೋಗ ಫಲ ತುಂಬ ಅನುಕೂಲತೆಗಳನ್ನು ಮಾಡಿಕೊಡ್ತಾನೆ. ಬುದ್ಧಿ ಬಹಳ ಚಾತುರ್ಯತೆಯಿಂದ ಇರುತ್ತೆ. ಆಲೋಚನಾ ಶಕ್ತಿ ಉತ್ತಮವಾಗಿರುತ್ತೆ. ಆಲೋಚನಾ ಶಕ್ತಿಯಿಂದ ಬರುವಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವಂಥ ಯೋಚನೆಗಳು ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ಅನುಕೂಲತೆಗಳಿಂದ, ಸಾಲದ ಬಾಧೆಗಳಿಂದ ವಿಮುಕ್ತರಾಗಲಿಕ್ಕೆ ಅನುಕೂಲಗಳಾಗುತ್ತೆ. ಈ ದಿನಗಳು ಮತ್ತು ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಇರೋದಿಲ್ಲ. ಆದ್ದರಿಂದ ಈ ತಿಂಗಳು ನಿಮಗೆ ಲಾಭ ಅಂದ್ಕೊಳ್ಳಿ. ಇದು ಬಿಟ್ಟರೆ ಮತ್ತೆ ನಿಮಗೆ ಸಂಕಷ್ಟ ದಿನಗಳೇ ಹೆಚ್ಚಿನದಾಗಿರುತ್ತೆ. ಈ ಜನವರಿ ತಿಂಗಳಲ್ಲಾಗುವಂಥ ಲಾಭ, ಜನವರಿ ತಿಂಗಳಲ್ಲಾಗುವಂಥ ಅನುಕೂಲಗಳನ್ನು ಉತ್ತಮವಾಗಿ ಬಳಸ್ಕೊಳ್ಬೇಕಾಗ್ತದೆ ಸಿಂಹರಾಶಿಯವರು. ಸಿಂಹರಾಶಿಯವರಿಗೆ ನೋಡಿ, ಕೀರ್ತಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು. ಯಾಕೆಂದರೆ 6ನೇ ಮನೆಯಲ್ಲಿ ರವಿ ಇರ್ತಾನೆ. ಮತ್ತು 6ನೇ ಮನೆಯಲ್ಲಿ ಕುಜ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು 6ನೇ ಮನೆಯಲ್ಲಿ ಚಂದ್ರನು ಬಂದರಿಂದ ಮನಸ್ಸಿನ ತಳಮಳ, ಮನಸ್ಸಿನಲ್ಲಿ ಗೊಂದಲಗಳು, ಇವೆಲ್ಲವೂ ಸಹ ಭಯದ ವಾತಾವರಣ, ಆತಂಕದ ವಾತಾವರಣ, ಇದೆಲ್ಲವನ್ನು ಸೃಷ್ಟಿಯನ್ನು ಮಾಡ್ತಾನೆ. ಒಂದು ರೀತಿಯಾದಂಥ ಮಿಶ್ರ ಫಲಗಳಿಂದ ಕೂಡಿರುವಂಥದ್ದು ಜನವರಿ ತಿಂಗಳಲ್ಲಿ ಸಿಂಹರಾಶಿಗೆ ಹೆಚ್ಚಿನದಾಗಿ ಆತಂಕ, ಹೆಚ್ಚಿನದಾಗಿ ಸಮಸ್ಯೆಗಳು, ಹೆಚ್ಚಿನದಾಗಿ ತೊಂದರೆಗಳು ಎಲ್ಲಿಂದ ಆಗುತ್ತೆ ಅಂತಂದರೆ ಜನ್ಮದಲ್ಲಿರುವಂಥ ಕೇತುಗ್ರಹದಿಂದ ಜಾಸ್ತಿ ಆಗುತ್ತೆ. ಆದ್ದರಿಂದ ಕೇತುಗ್ರಹದ ದೋಷ ಪರಿಹಾರ ಹೆಚ್ಚಿನದಾಗಿ ಮಾಡಬೇಕಾಗ್ತದೆ. ರಾಶ್ಯಾಧಿಪತಿ ಬಂದು ರವಿಗ್ರಹ, ರವಿಯ ಮನೆಯಲ್ಲಿ ಬಂದು ಕುಳಿತಂಥವನು ಕೇತುಗ್ರಹ. ರವಿ ಮತ್ತು ಕೇತುಗ್ರಹ 2 ಶತ್ರುಗ್ರಹಗಳಾಗುತ್ತೆ. ಇದರಿಂದ ನಿಮಗಾಗುವಂತಹ ಆರೋಗ್ಯದಲ್ಲಿ ವ್ಯತ್ಯಾಸ, ಸುಸ್ತು ಸಂಕಟದ ವಾತಾವರಣ, ಅತಿಯಾದಂತಹ ಒಂದು ರೀತಿಯಾದಂಥ ಟಯರ್ಡ್ ಅಂತ ಹೇಳ್ತಿರ್ತೀವಲ್ಲ, ಆ ರೀತಿಯ ವಾತಾವರಣಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಒಂದ್ಸಲಿ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ನಿಮ್ಮ ಮನೆ ಹತ್ರಲ್ಲಿರುವಂಥ ಎಲ್ಲಾದರೂ ದುರ್ಗಾ ಪರಮೇಶ್ವರಿ ಅಥವಾ ತ್ರಿಶೂಲದ ಧಾರಿಯಾಗಿರುವಂಥ ಹೆಣ್ಣು ದೇವರ ಪೂಜೆಗಳಾದಿಗಳನ್ನು ಹೆಚ್ಚಿನದಾಗಿ ಮಾಡೋದ್ರಿಂದ ಸ್ವಲ್ಪ ದೋಷ ಮುಕ್ತರಾಗಲಿಕ್ಕೆ, ಈ ಆರೋಗ್ಯದ ವ್ಯತ್ಯಾಸಗಳಿಂದ ವಿಮುಕ್ತರಾಗಲಿಕ್ಕೆ, ಶತ್ರುಬಾಧೆಗಳಿಂದ ವಿಮುಕ್ತರಾಗಲಿಕ್ಕೆ ಅನುಕೂಲವಾಗುತ್ತೆ ಸಿಂಹರಾಶಿಯವರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಧನುರ್ಮಾಸದಲ್ಲಿ ಈಗ ಧನುರ್ಮಾಸ ಇರೋದ್ರಿಂದ ಜನವರಿ ತಿಂಗಳು ಧನುರ್ಮಾಸ ಇನ್ನೂ ಇರುತ್ತೆ. ಜನವರಿ ತಿಂಗಳಲ್ಲಿ ಧನುರ್ಮಾಸ ಇರೋದ್ರಿಂದ ಸೂರ್ಯನ ಪ್ರಾರ್ಥನೆ ಹೆಚ್ಚಿನದಾಗಿ ಮಾಡ್ಕೊಳ್ಬೇಕಾಗ್ತದೆ. ನವಗ್ರಹದಲ್ಲಿ ಮಧ್ಯಭಾಗದಲ್ಲಿರುವಂಥವನು ಸೂರ್ಯಗ್ರಹ. ಸೂರ್ಯನಿಗೆ ಸದಾಕಾಲ ಪ್ರತಿದಿನವೂ ಸಹ ಸ್ವಲ್ಪ ಗೋಧಿ ಧಾನ್ಯವನ್ನು ತೆಗೆದಿಟ್ಟು ಯಾವಾಗಲೂ ಸಹ ಪ್ರದಕ್ಷಿಣೆಗಳನ್ನು ಮಾಡ್ಕೊಳ್ಳಿ. ಆರೋಗ್ಯಕಾರಕನಾದಂತಹ ಸೂರ್ಯಗ್ರಹ ಅನುಕೂಲತೆಗಳನ್ನು ನಿಮಗೆ ಮಾಡಿಕೊಡ್ತಾನೆ ಅಂತಹ ಸಿಂಹರಾಶಿಗೆ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.